ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪಿಸಿ ರಾಜ್ಯ ರಾಜಕಾರಣದಲ್ಲಿ ಸುಂಟ್ರಗಾಳಿಯನ್ನ ಎಬ್ಬಿಸಿದ್ದು ಸಹಕಾರ ಸಚಿವ ರಾಜಣ್ಣ. ಈಗ ಇದೇ ರಾಜಣ್ಣ ಆಪ್ತರಿಂದ ಸೇವ್ ರಾಜಣ್ಣ ಅಭಿಯಾನ ಶುರುವಾಗ್ಬಿಟ್ಟಿದೆ. ರಾಜಣ್ಣ ವಿಚಾರವಾಗಿ ಇಬ್ಬರು ಆಪ್ತ ಸಚಿವರು ಸಿಎಂ ಬಳಿ ಚರ್ಚೆಯನ್ನ ನಡೆಸಿದ್ದಾರಂತೆ. ರಾಜಣ್ಣ ಹೇಳಿಕೆಯ ಉದ್ದೇಶ ಏನೇ ಆಗಿದ್ರೂ ಕೂಡ ಕಷ್ಟದಲ್ಲಿ ಅವರನ್ನ ಕೈ ಬಿಡೋದು ಸರಿಯಲ್ಲ, ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ ಆ ಇಬ್ಬರು ಸಚಿವರು. ಏಪ್ರಿಲ್ ಮೊದಲ ವಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೊಟ್ಟಿದ್ದಾರೆ, ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಜಣ್ಣ ಪರವಾಗಿ ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತಾಡಬೇಕು ಅಂಥೇಳಿ ಆ ಇಬ್ಬರು ಸಚಿವರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರ ಈಗ ಯಾವ ರೀತಿ ಅಭಿಯಾನ ಆಗ್ತಾ ಇದೆ, ಸೇವ್ ರಾಜಣ್ಣ ಅಭಿಯಾನ ರಾಜ್ಯ ಕಾಂಗ್ರೆಸ್ನಲ್ಲಿ ನೋಡ್ತಾ ಹೋಗೋಣ. ರಾಜಣ್ಣ ಪುತ್ರ ರಾಜೇಂದ್ರ ಸುಪಾರಿ ಕಿಲ್ಲಿಂಗ್ ಯತ್ನದ ದೂರು, ಈ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಬಳಿ ಮಾತನಾಡಿದ್ದಾರೆ ಇಬ್ಬರು ಆಪ್ತ ಸಚಿವರು ಅನ್ನೋದು ಗೊತ್ತಾಗ್ತಾ ಇದೆ. ಏನಂತ, ರಾಜಣ್ಣ ಹೇಳಿಕೆಯ ಉದ್ದೇಶ ಏನೇ ಆಗಿದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ರಾಜಣ್ಣನನ್ನ ಕೈ ಬಿಡೋದು ಸರಿಯಲ್ಲ, ಅವರ ಬೆನ್ನಿಗೆ ನಾವು ನಿಲ್ಲೋಣ, ಅವರ ಬಗ್ಗೆ ನೀವು ಧ್ವನಿ ಎತ್ತಿ ಅಂಥೇಳಿ ದೆಹಲಿ ಪ್ರವಾಸದಲ್ಲಿ ರಾಜಣ್ಣ ಮ್ಯಾಟರ್ ಚರ್ಚೆ ಆದರೆ ಸಮಸ್ಯೆ ಆಗಲಿದೆ, ಹೈಕಮಾಂಡ್ ಮನವರಿಕೆ ಮಾಡಿಕೊಡಿ ಅಂಥೇಳಿ ಮಾತುಕತೆ ಕೂಡ ನಡೆಸಿದಾರಂತೆ ಆ ಇಬ್ಬರು ಆಪ್ತ ಸಚಿವರು. ರಾಜಣ್ಣ ಅತ್ಯಾಪ್ತ ಇಬ್ಬರು ಸಚಿವರನ್ನ ಸಿಎಂ ಭೇಟಿ ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಏನಿದು ಸೇವ್ ರಾಜಣ್ಣ ಅಭಿಯಾನ? ಈ ರೀತಿಯ ವಿಚಾರವೊಂದು ಯಾಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿ? ಪ್ರೇಮ್, ಪ್ರಮುಖವಾಗಿ ರಾಜಣ್ಣ ಅವರು ಸದನದಲ್ಲಿ ಮಾಡಿದಂಥ ಆರೋಪ ಹನಿ ಟ್ರ್ಯಾಪ್ ಪ್ರಯತ್ನದ ಬಗ್ಗೆ ಮಾಡಿರುವಂಥದ್ದು. ಆದರೆ ಇದು ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಮುಜುಗರ ತರುವಂಥ ವಿಚಾರ ಆಗಿತ್ತು. ಯಾಕಂದರೆ ಒಂದು ಸರ್ಕಾರದ ಭಾಗವಾಗಿ ಸಚಿವರಾಗಿ ಅವರಿಗೆ ರಕ್ಷಣೆ ಇಲ್ಲ ಅಥವಾ ಅವ್ರ ವಿರುದ್ಧ ಇಂಥದ್ದೆಲ್ಲ ನಡೆಯುತ್ತೆ, ಅವರು ಅದನ್ನು ಅಸಹಾಯಕತೆ ವ್ಯಕ್ತಪಡಿಸ್ತಾರೆ ಅಂದರೆ ಸಹಜವಾಗಿ ಇನ್ನು ಸರ್ಕಾರ ಎಷ್ಟು ಗಟ್ಟಿಯಾಗಿದೆ ಅಥವಾ ಪಕ್ಷ ಎಷ್ಟು ಅವರಿಗೆ ಬೆಂಬಲ ಕೊಟ್ಟಿದೆ ಅನ್ನೋಂಥದ್ದು ಕೂಡ ಪ್ರಮುಖವಾಗುತ್ತೆ. ಈ ಎಲ್ಲ ಬೆಳವಣಿಗೆ ನಂತರ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಡುತ್ತೆ ಅವರಿಗೆ, ರಾಜಣ್ಣ ಅವರಿಗೆ ನೀವು ಆಡಿದ ಆರೋಪಕ್ಕೆ ದೂರನ್ನು ದಾಖಲಿಸಿ ಅಂತ. ಆದರೆ ಇದುವರೆಗೂ ಕೂಡ ಆ ವಿಚಾರದಲ್ಲಿ ರಾಜಣ್ಣ ಅವರು ದೂರನ್ನು ದಾಖಲಿಸಿಲ್ಲ. ಬದಲಿಗೆ ಒಂದು ಐವಾಶ್ ಅನ್ನುವಂಥ ರೀತಿಯಲ್ಲಿ ತಮ್ಮ ಪುತ್ರನ ಮೂಲಕವಾಗಿ ಸುಪಾರಿ ಕಿಲ್ಲಿಂಗ್ ಯತ್ನದ ಒಂದು ದೂರನ್ನು ಕೊಡಿಸಿದ್ದಾರೆ. ಇದು ಹೈಕಮಾಂಡ್ನ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ ಅನ್ನುವಂಥದ್ದು. ಯಾಕಂದರೆ ರಾಜಣ್ಣ ಅವರು ಮಾಡಿದ ಆರೋಪವೂ ಬೇರೆ, ಈಗ ಕೊಟ್ಟಿರುವ ದೂರೇ ಬೇರೆ. ಈ ಮಧ್ಯದಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಹೈಕಮಾಂಡ್ ಭೇಟಿ ಕೂಡ ಮಾಡ್ತಾ ಇರೋದ್ರಿಂದ ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ರಾಜಣ್ಣ ವಿಚಾರದಲ್ಲಿ ಅಸಮಾಧಾನ ಹೊಂದಿರೋದ್ರಿಂದ ಇದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ರಾಜಣ್ಣ ಆಪ್ತ ವಲಯದ ಇಬ್ಬರು ಸಚಿವರು, ಯಾಕಂದರೆ ಪೂರ್ಣಾವಧಿ ಸಿಎಂ ಹೇಳಿಕೆ ಕೊಡುವ ವಿಚಾರದಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ 4 ಸಚಿವರುಗಳೇನು ಸೇರ್ಕೊಳ್ತಾ ಇದ್ರು ಪದೇ ಪದೇ, ಅದರಲ್ಲಿ ಇಬ್ಬರು ಪ್ರಮುಖ ಸಚಿವರುಗಳು ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಈ ವಿಚಾರದಲ್ಲಿ ರಾಜಣ್ಣ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ತಲೆದಂಡ ಅಥವಾ ಬೇರೆ ಯಾವುದಾದ್ರು ಹೈಕಮಾಂಡ್ನ ಒಂದು ಕೆಂಗಣ್ಣಿಗೆ ಗುರಿಯಾಗದ ರೀತಿಯಲ್ಲಿ ಸೇವ್ ಮಾಡಿ ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಯಾಕಂದರೆ ಕಷ್ಟದ ಕಾಲದಲ್ಲಿ ಅವರು ಕೈ ಜೊತೆಗೆ ನಿಂತಿದ್ರು, ಮತ್ತು ಪೂರ್ಣಾವಧಿ ಸಿ ಎಂ ಸೇರಿದಂತೆ ಬೇರೆ ಬೇರೆ ಹಂತದಲ್ಲಿ ಅವರು ಮಾತನಾಡಿದ್ದು ಕೂಡ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿರೋದ್ರಿಂದ ಇದನ್ನು ಮುಂದಿಟ್ಕೊಂಡು ಹೈಕಮಾಂಡ್ ಯಾವುದಾದ್ರು ಕ್ರಮಕ್ಕೆ ಮುಂದಾಗದ ರೀತಿಯಲ್ಲಿ ಅವರನ್ನು ಸೇವ್ ಮಾಡಬೇಕು, ಕಷ್ಟ ಕಾಲದಲ್ಲಿ ಕೈ ಬಿಡೋಕ್ಕೆ ಆಗಲ್ಲ ಅನ್ನುವಂಥ ಮನವಿಯನ್ನು ಇಬ್ಬರು ಅವರ ಆಪ್ತ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿರುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಪ್ರೇಮ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ.